ನೀ ಏನೇ ಹೇಳೋ, ಸತ್ಯಕ್ಕೆ ಕಾಲಿಲ್ಲ. ಸತ್ಯಕ್ಕೆ ಮಾತ್ರ ಕಾಲನೇ ಇಲ್ಲ. ಯಾರಿಗೆ ಏನು ಮಾಡೀನಿ, ಏನು ಗೋಳಾಟಿ ಸ್ವಲ್ಪನ? ಸಣ್ಣಲ್ಲಿಂದನೂ ಯಾರ್ಯಾರ ಮನೆ ಸಂಬಳ ಮಾಡಿ ಇದು ಮಾಡಿ ನನ್ನ ಅಪ್ಪನೂ ಪಾಪ ಯಾರಿಗೂ 1 ರೂಪಾಯಿ ಯಾರದ್ದು ತಿಂದವಲ್ಲ, ಯಾರಿಗೊಂದು ಮೋಸ ವಂಚನೆ ಮಾಡ್ದವಲ್ಲ. ಅಷ್ಟು ಗೋಳಾಟು ಮನೆ ಸಂಸಾರ ಮಾಡಿ ಎಲ್ಲ ಒಂದು ನೆಲೆ ಅಂತ ಕಂಡು ಬೇಕಾದ್ದೆಲ್ಲ ಅದೇ ಅನ್ನಷ್ಟೊತ್ತಿಗೆ ದೇವ್ರು ನನ್ನ ಮೇಲೆ ಇಂಥದ್ದೊಂದು ಆಪಾದನೆ ತಂದು ಹಾಕ್ತಾ ಅದನಲ್ಲ. ಯಾರಿಗೇನು ಮಾಡೀನಿ ನಾನು? ಯಾವನ ಹತ್ರ 1 ರೂಪಾಯಿ ಕೇಳಬೇಕಾಗಿದ್ದಿಲ್ಲ. ಈಗ ಅಷ್ಟು ಮಾಡಿಟ್ಟೀನಿ. ಆದರೂ ನನಗೆ ಇಂಥದ್ದೊಂದು ಇದು ಬಂದರೆ ಏನಂತ ಹೇಳೋದು ಇದಕ್ಕೆ? ನಂದಂತೂ ಹೋಗಲಿ, ನಿನ್ನ ಮಗ ಊರಲ್ಲಿ ಯಾರಿಗೇನಾಯ್ತು ಅಂದರೂ ಮುಂದೆ ಹೋಗಿ ನಿಂತ್ಕೋತಾನೆ ಎದೆ ಕೊಟ್ಕೊಂಡು, ಅನ್ಯಾಯ ಆಗಬಾರ್ದು ಅಂತ. ಏನಾಯ್ತು? ನಮ್ಮ ಮನೆಗೆ ಈ ಥರದ ಅನ್ಯಾಯ ಆತಾದಿಯಲ್ಲ. ಅದು ಹಂಗಲ್ರಿ, ಹಂಗೆ ಅವ ಹೋಗಿ ಎದೆ ಕೊಟ್ಟು ನಿಂತಿದ್ದಕ್ಕೆ, ನಮ್ಮಲ್ಲಿ ಸತ್ಯತನ ಇದ್ದಿದ್ದಕ್ಕೆ ನೋಡಿ ಈಗ ಎಷ್ಟು ಜನ ನಮ್ಮ ಒಂದು ಕಷ್ಟದ ಕಾಲದಲ್ಲಿ ಬಂದು ನಿಂತಾರೆ. ಏನು ಫೋನ್ ಸ್ವಲ್ಪ ಗೊತ್ತಾದವ ಇವನಿಗೆ? ನೀ ಹೆದರಬೇಡ ನಾವಿದ್ದೀವಿ, ನೀ ಹೆದರಬೇಡ ನಾವಿದ್ದೀವಿ. ಏನು ಸುಮ್ಮನೆ ಏನು ಮಾಡ್ತಾರ? ನಾವು ಯಾರಿಗಾರು ಒಂದು ಉಪಕಾರ ಮಾಡಿದ್ರು ನಮಗೂ ಮಾಡೋಕ್ಕದಾರೆ. ಆ ರಘುವೀರಣ್ಣ ಏನು ಅವ್ರಿಗೇನು ನೋಡೋಣ ಹೇಳಿ? ಇವತ್ತು ನಮ್ಮನೆ ಬಾಗಿಲಿಗೆ ಬಂದು ಇಷ್ಟೆಲ್ಲ ಮಾಡಬೇಕು ಅನ್ನೋದು ಆತದೆ. ಏನೋ 1-2 ದಿನ ಮನಸ್ಸಿಗೆ ಸ್ವಲ್ಪ ನೋವು ಕೊಡ್ಬೋದು. ಎಂಥ ದೇವತೆಗಳಿಗೆ ಆಪದನೆ ತಪ್ಪಿದ್ದಲ್ಲ, ಇನ್ನು ನಾವು ಯಾವ ಲೆಕ್ಕ? ಏನಪ್ಪ ಎಲ್ಲ ಅಷ್ಟೆಲ್ಲ ಇದು ಮಾಡೋರಿ ಹಂಗಾರೆ ಇಂಥದ್ದೊಂದು ಅನ್ಯಾಯ ಕಂಡುಹಿಡಿಯೋಕ್ಕಾಗಲ್ಲ. ಏನು ಸ್ವಲ್ಪ ದಿನ ಆತ? ಎಷ್ಟು ದಿನ ಆತ ಮಾರ? ಹೇಳೋದು ನೋಡ್ರಿ, ಏನು ವಾರ ಆತ ತಿಂಗಳಾತ ಅನ್ಬೇಕು. ಹೇಳಿ ರಘುವೀರ್ ಮಾವ. ಇಲ್ಲ, ಬಂದೆ. ಈಗ ಮನೆ ಹತ್ರನೇ ಬರ್ತಾ ಇದ್ದೀನಿ, ಮನೆಗೆ ಬಂದೆ. ಹೇಳಿ. ಆ ಚಿಗಿ ಯಾರು ಅದರನ್ನು ನೋಡ್ಕ್ಯಾ? ಇಲ್ಲ, ಯಾರು ಇಲ್ಲ. ನಾ ಹೋತೀನಿ, ಒಳಗೆ ಹೋತೀನಿ, ತಡೀರಿ. ಅನಿಲ, ಮತ್ತೆಂತ ಅಲ್ಲ, ಮಂಜಪ್ಪ ಹೇಳಿದ್ದು ಸುಳ್ಳೇನಲ್ಲ. ಬ್ಯಾಂಕಿಗೆ ಹೋಗಿದ್ದು ಹೌದು, ಸೈನ್ ಹಾಕಿದ್ದು ಹೌದು. CCTV ಫೋಟೇಜಸ್ ತೆಗ್ಸಿದ್ದೆ, ನನಗೆ ಈಗ ಕಳಿಸಿದ್ರು. ಮತ್ತು ಈಗಲೇ ಹೇಳಿರ್ತೀನಿ ಅನಿಲ, ನಾನು ಹಿಂಗೆ ಏನು ಕಳಿಸ್ತೀನೋ ಅದನ್ನು ಡಿಲೀಟ್ ಮಾಡಿಬಿಡು. ಯಾರು ಭಾಳ ನಂಬಿಕೆ ಇದ್ದರೆ ಯಾರಿಗಾರು ಒಂಚೂರು ತೋರಿಸ್ಬೇಕು ಬಿಟ್ಟರೆ ಮತ್ತು ಯಾರಿಗೂ ತೋರಿಸಂಗಿಲ್ಲ. ಅವರಿಗೂ ಹೇಳು ತಕ್ಷಣ ಡಿಲೀಟ್ ಮಾಡೋಕ್ಕೆ. ಮತ್ತು ಎಲ್ಲೂ ಹೋಗಂಗಿಲ್ಲ. ಇದು ಮಂಜಪ್ಪ ಅವತ್ತು ಹೋಗಿದ್ದು ಹೌದು, ಬ್ಯಾಂಕಿಗೆ ಹೋಗಿದ್ದು ಹೌದು, ಸೈನ್ ಹಾಕಿದ್ದು ಹೌದು. ಯಾವುದೋ ಒಂದು 14-15 ವರ್ಷದ ಹುಡುಗಿ ನೋಡ್ದಂಗೆ ಆತದೆ ಮಾರಯ್ಯ. ನಾನೆಲ್ಲೋ ಸದ್ಯಕ್ಕೆ ನೋಡ್ದಂಗಿಲ್ಲ. ಸೈನ್ ಹಾಕ್ಸ್ಕೊಂಡದೆ. ಆದರೆ ಒಂದು ಕೆಲಸ, ಪಾಸ್ಬುಕ್ಕಿಗಾಗಿ ಅದು ಸೈನ್ ಹಾಕ್ಸ್ಕೊಂಡಿದ್ದಲ್ಲ, ಅದು ಬ್ಯಾಂಕಿಗೆ ಬಂದದೆ ಬಿಟ್ಟರೆ ಆ ಬ್ಯಾಂಕಲ್ಲಿ ಅದ್ರ ಅಕೌಂಟ್ ಇಲ್ಲ ಅಂತೆ. ಅವತ್ತು ಬೇರೆ 1-2 ಹುಡುಗಿಯರು ಪಾಸ್ಬುಕ್ ಮಾಡಿಸ್ಯಾರೆ, ಅವ್ರ ಫೋಟೋನು ಎಲ್ಲ ತೆಗೆದು ನೋಡಿದ್ರಂತೆ. ಆದರೆ ಈ ಹುಡುಗಿ ಅಲ್ಲ. ಇದು ಉದ್ದೇಶಪೂರ್ವಕವಾಗಿ ಇದಕ್ಕಾಗೇ ಬಂದದೆ. ಮಂಜಪ್ಪಲ್ಲಿಗೆ ಹೋಗಿದ್ದು ಗೊತ್ತಾಗೇ ಬಂದದೆ. ಈಗ ಒಂದು ಕೆಲಸ ಆಗ್ಬೇಕಂದ್ರೆ ಬ್ಯಾಂಕಿನವರಿಗೂ ಗೊತ್ತಿಲ್ಲ ಆ ಹುಡುಗಿ ಯಾರು ಅಂತ. ಎಲ್ಲೋ ನೋಡಿವೆ ಅಂತಾರೆ ಅವರು. ನಂಗೆ ನೋಡ್ದಂಗೆ ಏನು ಕಾಣಲ್ಲ ನೋಡು. ನೀನು ಬೇಕಾದ್ರೆ ಒಂದು ಸತಿ ತೆಗೆದು ನೋಡು. ಎಲ್ಲರೂ ನೋಡಿದ್ರೆ ಆತಲ್ಲ. ಯಾರು ಹಿಂಗೆ ನಿಂಗೆ ಹತ್ರದವರಿಗೆ, ಪಾಪಣ್ಣ ಇಂಥವ್ರಿಗೆ ಯಾರಿಗಾರು ತೋರಿಸಿ ನೋಡೋಣ. ಹುಡುಗಿ ಇಂಥಳು ಅಂತ ಗೊತ್ತಾದರೆ ನಾವು ಉಳಿದಿದ್ದ ಕೆಲಸ ಮುಂದುವರಿಸ್ಬೋದು. ಸಲೀಸಾಗಿ ಗೊತ್ತಾಗ್ತದೆ ಯಾರು ಅಂತ. ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಹೇಳು ಮಂಜಪ್ಪಗೆ. ಏನಾ ಎಂತ ಮಾತೇ ಆಡಲ್ಲ? ಅಲ್ಲ, ಇಷ್ಟೆಲ್ಲ ಯೋಚನೆ ಮಾಡ್ಯಾರೆ ಅಂದರೆ ಯಾರೋ ನಮ್ಮ ಮೇಲೆ ಏನೋ ಜಿದ್ದು ಸಾಧಿಸ್ಬೇಕು ಅಂತಲೇ ಇದ್ದಾರೆ. ಹೋಗಲಿ ಬಿಡಿ, ಹೋಗಲಿ. ನಾನೀಗ ನೋಡ್ತೀನಿ, ಫೋಟೋಸ್ ನೋಡಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ನಾನು ಯಾರಿಗೆ ಹೇಳಲ್ಲ ಬಿಡಿ. ನೀವು ಅದರ ಬಗ್ಗೆ ಯೋಚನೆ ಮಾಡೋದೇ ಬೇಡ ರಘುವೀರ್ ಮಾವ. ಮುದ್ದಣಿ, ಯಾರು ಮಗನೇ ಫೋನ್ ಮಾಡಿದ್ದ?
ಎಂಥವ್ರು ಗೊತ್ತಾತಾ? ತಡಿ ಅಮ್ಮ, ಗೊತ್ತಾಗ್ತದೆ. ಯಾಕಷ್ಟು ಗಡಿಬಿಡಿ ಮಾಡ್ತೀರಿ? ಹಂಗೆ ಸಡನ್ನಾಗಿ ಗೊತ್ತಾಗಕ್ಕೆ ಎಂತ ನೋಡೋಣ ಹೇಳೋದು? ಗೊತ್ತಾಗ್ತದೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ತಡಿ. ಆ, ಈ ಹುಡುಗಿನ ನಾನು ಎಲ್ಲೂ ನೋಡ್ದಂಗಿಲ್ಲಲ್ಲ. ಇಲ್ಲ, ಎಲ್ಲೂ ನೋಡ್ಲ. ನಾನು ನೋಡ್ಲ ಅಂದರೂ ಪಾಪಣ್ಣನ್ನು ನೋಡಿರೋ ಚಾನ್ಸ್ ಕಡಿಮೆನೆಯ. ಏನು ಮಾಡೋದೀಗ? ಯಾರ ಹತ್ರಕ್ಕೆ? ಹಾಂ, ಚೋಟಕ್ಕೆ ಗೊತ್ತಿರ್ಬೋದು. ಈ ಏಜಿನ ಹುಡುಗಿಯರಂದರೆ ಸಾಧಾರಣ ಕಾಲೇಜಿಗೆ ಏನಾದ್ರು ಹೋಗೋದಾದ್ರೆ ಗೊತ್ತಿರಬಹುದು. ಅವನ ಹತ್ರ ಕೇಳ್ಬೋದಾ? ಒಳ್ಳೆ ಹುಡುಗ, ಅವನೇನು ಆ ಥರ ಏನಿದು ಮಾಡೋನಲ್ಲ, ನಂಬಿಕೆ ಇಡ್ಬೋದು. ಅವನ ಹತ್ರನೇ ಕೇಳ್ತೀನಿ. ಫೋಟೋ ಕಳಿಸ್ಲಾ, ಅವನನ್ನೇ ಬರೋಕ್ಕೆ ಹೇಳಲ? ಏನು ಮಾಡಲಿ? ಹಲೋ ಚೋಟು, ಎಲ್ಲಿದೀಯಾ? ನಾನು ಮನೇಲೇ ಇದ್ದೀನಿ ಅನಿಲಣ್ಣ. ಎಂತ? ಯಾಕೋ ಕಾಲೇಜಿಗೆ ಹೋಗ್ಲಾ ಇವತ್ತು? ಇಲ್ಲ, ಹೋಗ್ಲ ಅನಿಲಣ್ಣ. ಮಳೆ ಅಂದರೆ ಈ ಥರ ಮನೆಯಿಂದ ಹೊರಗೆ ಹೊರಡೋದೇ ಬೇಡ ಆಯ್ತು, ಅದಕ್ಕೆ ಹೋಗ್ಲ. ಈಗ ಒಂಚೂರು ಮನೆಯಿಂದ ಹೊರಗೆ ಹೊರಡ್ಬೇಕಲ್ಲ ಮಾರಯ್ಯ. ನಂಗೆ ಒಂಚೂರು ಕೆಲಸ ಇತ್ತು, ಬರೋಕ್ಕಾಗ್ತದಾ? ಹಾಂ ಬರ್ತೀನಿ. ಯಾಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡ್ತಾ ಇದ್ದಂಗೆ ಅದೆಯಲ್ಲ, ಎಂತ ಆತ ಅನಿಲಣ್ಣ? ಇಲ್ಲ ಹಂಗೇನಲ್ಲ, ಒಂದು ಸಣ್ಣ ಇನ್ಫಾರ್ಮೇಷನ್ ಬೇಕಿತ್ತು ಮಾರಯ್ಯ. ನೀನು ಬಾ, ಅಲ್ಲಿ ಹೊರಗಡೆನೇ ಮಾತಾಡೋಣ. ಮನೇಲಿ ನನ್ನ ನೋಡೋಕ್ಕೆ ಬರ್ತಿದ್ದೀನಿ ಅಂತ ಹೇಳಿ ಬರಬೇಡ. ಈಗ ಅನಿಲಣ್ಣ ಅಂತ ಹೇಳಿದ್ದನ್ನು ಯಾರು ಕೇಳಿಸ್ಕೊಂಡ್ರಾ? ನಿನ್ನ ಅಪ್ಪ ಅದಾರ ಮನೇಲಿ? ಮನೆಯಲ್ಲೇ ಆದರೆ ಒಳಗಡೆ ಮಲ್ಕೊಂಡಾರೆ, ಅವ್ರಿಗೇನು ಕೇಳಿಸ್ಲ ಬಿಡಿ. ಅಲ್ಲ ಅನಿಲಣ್ಣ, ಎಂತ ಅಂತ ಹೇಳಿ, ನಂಗೆ ಗೊತ್ತಿದ್ರೆ ಇಲ್ಲೇ ಹೇಳೇ ಬಿಡ್ತೀನಿ. ಹಾಗೆಲ್ಲ ಹೇಳಂಗಿದ್ದಿದ್ರೆ ನಾನು ಹೇಳ್ತಿರ್ಲಾ? ಬರೋಕ್ಕಾದ್ರೆ ಒಂಚೂರು ಬಾ ಚೋಟು. ನಮ್ಮ ಟೆನ್ಷನಲ್ಲಿ ನಾವಿರ್ತೀವಿ, ನೀವು ಮಾರಾಯ. ಸರಿ ಹೊರಟೆ, ಈಗಲೇ ಹೊರಟೆ. ಎಲ್ಲಿಗೆ ಬರಲಿ? ಮಾಮೂಲೆಲ್ಲ ಮಾತಾಡ್ತೀವಲ್ಲ, ಅಲ್ಲಿಗೆ ಬಾರ. ನಾನು ಈ ಕಡೆಯಿಂದ ಬರ್ತಿರ್ತೀನಿ, ನೀನು ಆ ಕಡೆಯಿಂದ ಬಾ. ಎಲ್ಲಿ ಸಿಗ್ತೀವೋ ಅಲ್ಲಿ ನಿಂತ್ಕೊಂಡು ಮಾತಾಡೋಣ. ಯಾರಿಗೂ ಹೇಳಬೇಡ, ನೆನಪಿರಲಿ. ದಾರಿಲಿ ಯಾರು ಸಿಕ್ಕಿ ಎಲ್ಲಿಗೆ ಹೋತಿದ್ದೀಯಾ ಅಂದರೂ ಈಗ ನಾನು ನೋಡೋಕ್ಕೆ ಹೋತಿದ್ದೀನಿ ಅಂತ ಹೇಳಬೇಡ, ಆಯ್ತಾನಾ? ಹ್ಞೂ ರೀ ಅನಿಲಣ್ಣ, ನನಗೇನು ಅಷ್ಟು ಗೊತ್ತಾಗಲ್ಲ. ಅಮ್ಮ, ನಂಗೊಂಚೂರು ಕೆಲಸ ಅದೇ, ಹೋಗಿ ಬರ್ತೀನಿ ಆಯ್ತಾ? ಒಂದು ಅರ್ಧ ಗಂಟೆ ಬರ್ತೀನಿ. ಯಾರ ಹತ್ರ ಮಾತಾಡಿದ್ದು ಮುದ್ದಣ್ಣಿ? ಯಾರು ಅವಾಗ ಫೋನ್ ಮಾಡಿದ್ದೆ ಯಾರು? ನೀನು ಈಗ ಮಾಡಿದ್ದೆ ಯಾರಿಗೆ? ಯಾರು ಚೋಟು ಅಂದರೆ ಇವಲ್ಲನ? ಅವನಯ್ಯ, ಆ ಶೇಖರನ ಮಗ. ಸುಮ್ಮನೆ ಇಡೀ ಊರೆಲ್ಲ ಹವ್ಯಾಸ, ಎಲ್ಲರಿಗೂ ನಾವೇ ಒಂಥರ ಡಂಗ್ರ ಸಾರ್ಕೆ ಬಂದಂಗೆ ಆತು. ಈಗ ಅವನ ಹತ್ರ ಇಲ್ಲ, ಎಂತಕ್ಕೆ ಹೇಳಬೇಕಿತ್ತು? ಹೇಳಿದ ಭಾಷೆ ಬರೋಲ್ಲ. ಅವು ಎಲ್ಲಂದ್ರೂ ಅವು ಮಂತಂದು ಬುದ್ಧಿ ಎಲ್ಲಿ ಬಿಡ್ತವೆ? ಆ ಅಪ್ಪನ ಹಂಗಿದ್ದೆ ಮಗ, ಇನ್ನು ಎಲ್ಲಿ ಎಂತ ಹೇಳ್ಬೇಕೋ ಎಂಥದ್ದು. ಹೇಳ್ತಿದ್ದೀನಿ ಮೊನ್ನೆಯಿಂದ, ಯಾರಿಗೆ ಅಂತ ಹೇಳೋದು ಬೇಡ ಅಂಥೇಳಿ. ಅಪ್ಪ, ಹೇಳಿದ್ರೆ ಬೇಜಾರು ಮಾಡ್ತೀರಿ. ಹೇಳದೇ ಇದ್ದರೆ ನನಗೀಗ ಮುಂದುವರೆದು ಕೆಲಸ ಮಾಡೋಕ್ಕಾಗಲ್ಲ. ಈಗ ಹಾಗೆ ಹೇಳಿದ್ರು, ರಘುವೀರ್ ಮಾವಿಗೆ ಹೇಳಿದೆ ಅಂತನೂ ಬೈದಿದ್ರಿ, ಪಾಪಣ್ಣನಿಗೆ ಹೇಳಿದೆ ಅಂತಕ್ಕಂತನೂ ಬೈದಿದ್ರಿ. ಅವರಿಗೆಲ್ಲ ಹೇಳದೇ ಇದ್ದಿದ್ರೆ ಆತಿತ್ತಾ? ನಾವು ಮಾತ್ರ ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕಾತಿತ್ತು? ಎಷ್ಟು ಜನ ಈಗೆಲ್ಲ ಹೆಲ್ಪ್ ಮಾಡ್ತಾ ಇದಾರ ಅಂದ್ರೆ ಏನು ಸುಮ್ಮನೆ ಮಾಡ್ತಾರಾ? ಆ ಚೋಟು ಒಳ್ಳೆ ಹುಡುಗ, ಅಪ್ಪ ಹೆಂಗಾರು ಇರಲಿ, ಅವನು ಒಳ್ಳೆ ಮಾತಾ. ಸುಮ್ಮನೆ ಮಂತನದ ಬುದ್ಧಿ ಹಾಗೆ ಹೀಗೆ ಅಂತ ಎಂತಕ್ಕೆ ಹೇಳಬೇಕು? ಆ ಹುಡುಗರಿಗೆ ಅವಕ್ಕೇನು ಗೊತ್ತಿರ್ತದೆ? ನಂಗೆ ಹಂಗೆ ಯಾರನ್ನು ನಂಬೋದು ಯಾರನ್ನು ಬಿಡ್ಬೋದು ಅಂತ ನಂಗೆ ಗೊತ್ತಿರಲ್ಲ. ಏನಾಗಲ್ಲ, ಈಗ ನಾವು ಹೇಳದೇ ಇದ್ದರೂ ಅವರಿಗೆಲ್ಲ ವಿಚಾರ ಗೊತ್ತಾಗೇ ಇರ್ತದೆ. ಈ ಹೇಳಬೇಡಿ ಅಂದರೆ ಏನಿಲ್ಲ ಬಿಡಿ. ನಾನು ಒಂಚೂರು ಹೋಗಲ್ಲಿ ಏನೋ ಅರ್ಜೆಂಟ್ ಮಾತಾಡೋಕ್ಕದೆ, ಅವನ ಹತ್ರ ಮಾತಾಡ್ಕೊ ಬರ್ತೀನಿ. ಏನು ಟೆನ್ಷನ್ ಏನು ಮಾಡ್ಕೊಬೇಡಿ, ರಘುವೀರ್ ಮಾವ ಹೇಳ್ಯಾರೆ, ಇನ್ನೊಂದು 4-5 ದಿನ ಎಲ್ಲ ಸಾಲ್ವ್ ಆಗ್ತದೆ. ಹ್ಞೂನ ನೀನು ಹೋಗಿ ಬಾರ, ತಲೆ ಬಿಸಿ ಮಾಡ್ಕೋಬೇಡ. ಅಲ್ಲ ಒಂದು ಕೆಲಸ ಮುದ್ದಣ್ಣಿ,
ಈಗ ಇಷ್ಟೆಲ್ಲ ಮಾಡಿದಾರೆ ಇನ್ನು ಯಾವ ಥರ ಕಣ್ಣಿಟ್ಕೊ ಕೂತ್ಕೊಂಡಿರ್ತಾರೋ ಎಂಥದ. ಒಬ್ಬನೇ ಹಾಗೆಲ್ಲ ಓಡಾಡಬೇಡ ಮಾರಾಯ. ಪಾಪಣ್ಣನಂಚೆ ಜೊತೆಗೆ ಇರಕ್ಕೆ ಹೇಳು, ಬರೋಕ್ಕೆ ಹೇಳು, ನೋಡೋಣ ಅವನ ಜೊತೆನೇ ಹೋಗು. ಇಲ್ಲಮ್ಮ, ಹಾಗೆಲ್ಲ ಏನಾಗಲ್ಲ. ಎಂತಕ್ಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ನಾ ಈಗ ಹೋಗಿ ಬರ್ತೀನಿ. ನೀವಿಬ್ರು ಊಟ ಮಾಡಿ. ಊಟ ಮಾಡ್ಕೊಂಡು ಅಪ್ಪ ನೀವು ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಕೂತೇ ಇರಬೇಡಿ, ಏನು ಯೋಚನೆ ಮಾಡಬೇಡಿ. ಏನೂ ಪ್ರಾಬ್ಲಮ್ ಆಗಲ್ಲ. ಹೇಳ್ಯಾರೆ ರಘುವೀರ್ ಮಾವ ಎಲ್ಲ. ಈಗ ಯಾರ್ಯಾರು ಮಾಡಿದ್ದು ಅಂತಲೂ ಗೊತ್ತಾಗ್ತಾ ಅದೇ. ನಿಧಾನದಿಂದ ನಾವು ಇದು ಮಾಡೋಣ. ಮಾತ್ರ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ ಅಮ್ಮ. ನಿನ್ನ ಹತ್ರ ಯಾರು ಬಂದು ಏನಾರು ಕೇಳಿದ್ರು ಹಿಂಗೆ ಹೋಗೇನೆ ಮುದ್ದಣ್ಣಿ ಅಂತ ಹೇಳಬೇಡ. ಇನ್ನೂ ಎಂಥದ್ದು ಗೊತ್ತಾಗ್ಲ ಅಂತಲೇ ಹೇಳು ಆತ. ಮನೆಗೆ ಯಾರು ಬಂದರು ಹಾಗೆ ಹೇಳು, ಫೋನಲ್ಲಿ ಯಾರು ಕೇಳಿದ್ರು ಹಾಗೆ ಹೇಳು. ಹ್ಞೂ, ಹಾಗೆ ಹೇಳ್ತೀನಿ. ನಾನು ಫೋನ್ ಬಂದರೂ ನಾನು ಎತ್ತಕ್ಕೆ ಹೋಗಲ್ಲ. ಫೋನಲ್ಲಿ ಮಾತಾಡೋದೇ ಬಿಟ್ಟಿನಿ ನಾನು. ಈಗ ಹೋಗ, ಜಾಗ್ರತೆ ಹೋಗಿ ಜಾಗ್ರತೆ ಬಾ ಮರಯ್ಯ. ಅವನ ತಲೆ ಬಿಸಿ ಅವನಿಗೆ. ಅದ್ರ ಮಧ್ಯೆ ನೀವೊಂದು ಹಿಂಗೆ ಮಾಡ್ತಿರ್ತೀರಿ. ಹೇಳಿದ್ದೇನು ಸುಳ್ಳ? ನಾವು ಹೇಳದೇ ಇದ್ದರೆ ಜನಕ್ಕೆ ಗೊತ್ತಾಗದೇ ಇರ್ತದ. ನಾವೇ ಹಿಂಗೆ ಹೇಳಿದ್ರೆ ಎಂತ ಅಂತ ಒಂದು ಸತ್ಯ ಏನಾರು ಗೊತ್ತಾಗ್ತದೆ. ಇನ್ನು ಒಬ್ರಿಗೊಬ್ರು ಕಾಲಿ ಕೀಲು ಸೇರಿಸ್ಕೊಂಡು ಏನೇನು ಸುದ್ದಿ ಹಬ್ಸಿಡ್ತಾರ. ಹೇಳಿ ಹೇಳಿ, ಉಣ್ಣೋಣ ಹೇಳಿ. ನನಗೆ ಅಂತ ಬೇಡ, ಉಣ್ಣೋದು ಇಲ್ಲ ಎಂಥದ್ದು ಇಲ್ಲ. ಯಾವನಿಗೆ ಬೇಕಾಗ್ಯದ ಊಟ? ನಿಂಗೆ ಹಸು ಆದರೆ ಹೋಗಿ ಉಣ್ಣು ಹೋಗು. ಎಂತ ಅಂತ ಹೇಳ್ತೀರಿ ಮಾರಯ್ಯ? ನಾನೊಬ್ಬಳೇ ಹೋಗಿ ಉಣ್ಣಾಗ ಏನ ದೈನ್ ಕಲ್ದಳ ನಾನೇನಾರ? ನೀವು ಬಲ್ಲಿ ಊಟ ಮಾಡ್ಬೋದೆ, ಬಲ್ಲಿ ಊಟ ಬೇಡ ಅಂದರೆ ಎಷ್ಟು ದಿವಸ ಹಿಂಗೆ ಇರ್ತೀರಿ? ಬೆಳಿಗ್ಗೆ ತಿಂಡಿನೇ ಎಲ್ಲ ಒಂದು ಕಡೆ ತಿಂದಿರಿ, ಆ ಕಡೆಗೆ ಆರೋಗ್ಯ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದಕ್ಕೊಂದು ಸತಿ ಮತ್ತೆ ಅಂತ ಮಾಡೋದು ಪುಣಾತ್ಮ. ನೀವು ಎಲ್ಲಿ ಬಲ್ಲಿ ಎದ್ದು ಬಲ್ಲಿ ಹೇಳ್ತೀನಿ.